ಬೆಂಗಳೂರಲ್ಲಿ ಹಾಡ ಹಗಲೇ ನಡೆದ ರಾಬರಿ ಕೇಸ್ನ ಒಂದೊಂದೇ ರಹಸ್ಯ ಬಯಲಾಗ್ತಾ ಇದೆ. ಎಟಿಎಂ ವ್ಯಾನ್ ಹೈಜಾಕ್ಗೆ ಲೈಟರ್ ಗನ್ ಬಳಸಿದ್ರು ಅನ್ನುವಂತ ಸತ್ಯ ಬಯಲಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. $7.11 ಕೋಟಿ ರಾಬರಿಗೆ ಲೈಟರ್ ಗನ್ ಬಳಕೆ. 1,500 ಗನ್ ತೋರಿಸಿ ಲೂಟಿ. ಬೆಂಗಳೂರಲ್ಲಿ ನವೆಂಬರ್ 19ರ ಮಠ ಮಧ್ಯಾಹ್ನ ನಡೆದ ರಾಬರಿ ಕೇಸ್ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿತ್ತು. ಬೆಂಗಳೂರು ಪೊಲೀಸರ ನಿದ್ದೆಗೆಡಿಸಿತ್ತು. ಪಕ್ಕಾ ಪ್ಲಾನ್ ಹೆಣೆದಿದ್ದ ರಾಬರ್ಸ್ ಅಶೋಕ ಪಿಲ್ಲರ್ ಬಳಿ ಎಟಿಎಂಗೆ ಹಣ ತುಂಬಲು ಹೊರಟಿದ್ದ ವ್ಯಾನ್ ಅನ್ನ ಹೈಜಾಕ್ ಮಾಡಿತ್ತು. ಅದರಲ್ಲಿ $7.11 ಕೋಟಿ ಹಣವನ್ನ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ದೋಚಿ ಎಸ್ಕೇಪ್ ಆಗಿದ್ರು. ಸದ್ಯ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿರುವ ಪೊಲೀಸರು ಎಲ್ಲ ಆರೋಪಿಗಳ ಹೆಡೆಮುರುಕಟ್ಟಿದ್ದಾರೆ. 9 ಜನ ದರೋಡೆಕೋರರಿಗೆ ಡ್ರಿಲ್ ಮಾಡ್ತಿದ್ದಾರೆ. ಅದರ ಜೊತೆಗೆ ಕೃತ್ಯಕ್ಕೆ ಬಳಸಿದ್ದ ವಾಹನ, ಮೊಬೈಲ್ ಸೀಸ್ ಮಾಡಿ ತನಿಖೆ ಮುಂದುವರಿಸಲಾಗಿದೆ. ತನಿಖೆ ವೇಳೆ ದರೋಡೆಕೋರರ ಒಂದೊಂದೇ ರಹಸ್ಯಗಳು ಹೊರಬರ್ತಿವೆ. ಥೇಟ್ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ರಾಬರಿ ಮಾಡೋದಕ್ಕೆ 1,500 ಬೆಲೆಯ ಲೈಟರ್ ಗನ್ ಅನ್ನ ಬಳಕೆ ಮಾಡಿದ್ರಂತೆ. ಅಶೋಕ ಪಿಲ್ಲರ್ ಬಳಿ ಇದೇ ಲೈಟರ್ ಗನ್ ತೋರಿಸಿ ಎಟಿಎಂ ವಾಹನವನ್ನ ಹೈಜಾಕ್ ಮಾಡಿದ್ರು. ಅಲ್ಲದೆ ಅದೇ ಗನ್ ತೋರಿಸಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಇನೋವಾ ಕಾರ್ಗೆ ಹಣ ಶಿಫ್ಟ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು. ಅವತ್ತು ಈ ಗನ್ ಬಳಸಿದ್ದು ಆರೋಪಿ ನೆಲ್ಸನ್ ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಒರಿಜಿನಲ್ ಗನ್ ಬಳಸಿದ್ರೆ ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುತ್ತೆ ಅಂತ ಲೈಟರ್ ಗನ್ ಅನ್ನ ಬಳಸಿದ್ದಾಗಿ ಆರೋಪಿಗಳು ಬಾಯ್ಬಿಟ್ಟಿದ್ದಾರೆ. ಸದ್ಯ ಗನ್ ವಶಕ್ಕೆ ಪಡೆದಿರೋ ಕಾಕಿ ಮತ್ತಷ್ಟು ಸತ್ಯ ಕೆದಕ್ತಿದೆ. ಇನ್ನು ರಾಬರಿಯನ್ನ ಹೇಗೆ ಮಾಡಿದ್ರು, ಹೇಗೆ ಎಸ್ಕೇಪ್ ಆಗಿದ್ರು ಅನ್ನೋ ಬಗ್ಗೆ ಪೊಲೀಸರು ಕ್ರೈಮ್ ಸೀನ್ ಅನ್ನ ರೀಕ್ರಿಯೇಷನ್ ಮಾಡಿದ್ದಾರೆ. ಒಟ್ನಲ್ಲಿ ಬಗೆದಷ್ಟು ರಾಬರಿ ಕೇಸ್ನ ರಹಸ್ಯ ಹೊರಬರ್ತಿದ್ದು ಮತ್ಯಾವ ಸತ್ಯ ಬಿಚ್ಕೊಳ್ತಾವೋ ಕಾದ್ ನೋಡ್ಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಪರಪ್ಪನ ಅಗ್ರಹಾರದಲ್ಲಿ ಸದಾ ಒಂದಿಲ್ಲೊಂದು ಅಕ್ರಮಗಳು ಬಯಲಾಗ್ತಾನೆ ಇವೆ. ಇದೀಗ ಜೈಲಾಧಿಕಾರಿಗಳೇ ಸ್ಪೆಷಲ್ ಕಾರ್ಯಾಚರಣೆ ನಡೆಸಿದ್ದು 10 ಮೊಬೈಲ್ಗಳು ಪತ್ತೆಯಾಗಿವೆ. ಪರಪ್ಪನ ಅಗ್ರಹಾರದಲ್ಲಿ ರಾಶಿ ಮೊಬೈಲ್, 15 ಮೊಬೈಲ್, 11 ಸಿಮ್ ಹೊರಬಿಟ್ಟು ರಹಸ್ಯ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಬೀಳೋ ಯಾವುದೇ ಲಕ್ಷಣ ಕಾಣ್ತಿಲ್ಲ. ದಿನದಿಂದ ದಿನಕ್ಕೆ ಅಕ್ರಮಗಳ ಕೇಂದ್ರ ಸ್ಥಾನವಾಗಿದ್ಯಾ ಅನ್ನೋ ಅನುಮಾನ ಹುಟ್ಕೊಂಡಿದೆ. ದರ್ಶನ್ ರಾಜಾತಿಥ್ಯ ವಿಚಾರ ಹೊರಬಂದಾಗಿನಿಂದ ಒಂದೊಂದೇ ಕರ್ಮಕಾಂಡ ಬಯಲಾಗ್ತಾನೇಗಿವೆ. ಸದ್ಯ ವೈರಲ್ ಆದ ವಿಡಿಯೋಗಳ ಬಗ್ಗೆ ತನಿಖೆ ನಡೆಯುತ್ತಿದ್ದು ನಟ ಧನ್ವೀರ್ಗೂ ಡ್ರಿಲ್ ಮಾಡಿದ್ದಾರೆ. ಲಾ ಅಂಡ್ ಆರ್ಡರ್ ಎಡಿಜಿಪಿ ಹಿತೇಂದ್ರ ಕುಮಾರ್ ನೇತೃತ್ವದಲ್ಲಿಯೂ ಪರಿಶೀಲಿಸಿ ರಿಪೋರ್ಟ್ ಸಿದ್ಧಪಡಿಸಲಾಗ್ತಿದೆ. ಇಷ್ಟೆಲ್ಲ ತನಿಖೆ ನಡೆಯುತ್ತಿದ್ರು ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ತಾಂಡವವಾಡ್ತಿದೆ. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮಗಳ ಹಾವಳಿ ಹೆಚ್ಚಾಗ್ತಿದ್ದಂತೆ ಜೈಲಾಧಿಕಾರಿಗಳ ಸ್ಪೆಷಲ್ ಟೀಮ್ ನಿನ್ನೆ ರಾತ್ರಿ ದಾಳಿ ಮಾಡಿ ಶಾಕ್ ಕೊಟ್ಟಿದೆ. ಇದ್ದಕ್ಕಿದ್ದಂತೆ ಬ್ಯಾರಾಕ್ಗಳನ್ನ ತಪಾಸಣೆ ನಡೆಸಿದ್ದಾರೆ. ಈ ವೇಳೆ ವಿವಿಧ ಕಂಪನಿಯ ದುಬಾರಿ ಮೊಬೈಲ್ಗಳು ಪತ್ತೆಯಾಗಿವೆ. ಬಿ ಬ್ಯಾರಾಕ್ನ 5ನೇ ರೂಮ್ನಲ್ಲಿ 15 ಮೊಬೈಲ್, 11 ಸಿಮ್, 3 ಚಾರ್ಜರ್ ಹಾಗೂ ಇಯರ್ ಬಡ್ ಸಿಕ್ಕಿವೆಯಂತೆ. ಈ ಎಲ್ಲ ಮೊಬೈಲ್ಗಳನ್ನ ಬಟ್ಟೆಗಿಡುವ ಕಮಾನುಗಳಲ್ಲಿ ಅಡಗಿಸಿಟ್ಟಿದ್ದು ಪ್ರತ್ಯೇಕವಾಗಿರಿಸಲಾಗಿತ್ತಂತೆ. ಇದನ್ನ ರುದ್ರಪ್ಪ ಎಂಬ ಜೈಲಾಧಿಕಾರಿ ಪತ್ತೆ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ನಿನ್ನೆ ನಡೆದ ದಾಳಿಯಲ್ಲಿ ಕೇವಲ ಒಂದೇ ಕೊಠಡಿಯಲ್ಲಿ ಎಷ್ಟೊಂದು ಮೊಬೈಲ್ಗಳು ಪತ್ತೆಯಾಗಿವೆ. ಹೀಗಾಗಿ ಮೇಂಟೆನೆನ್ಸ್ ಯಾರು ಮಾಡ್ತಿದ್ರು ಎಂಬ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇಷ್ಟೊಂದು ಮೊಬೈಲ್ ಅನ್ನ ಜೈಲಿನೊಳಗೆ ಸಪ್ಲೈ ಮಾಡಿದ್ಯಾರು ಎಂಬುದು ಪ್ರಶ್ನೆಯಾಗಿದೆ. ಇದೀಗ ಬ್ಯಾರಾಕ್ಗಳಲ್ಲಿದ್ದ ಆರೋಪಿತರ ಮೇಲೂ ಜೈಲು ಅಧಿಕಾರಿ ಪರಮೇಶ್ ಕೊಟ್ಟ ದೂರಿನ ಆಧಾರದ ಮೇಲೆ ಪರಪ್ಪನ ಅಗ್ರಹಾರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಒಟ್ಟಾರೆ ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮದ ಹಾವಳಿ ಹೆಚ್ಚಾಗಿದ್ದು ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದೆ. ಗಂಗಾಧರ್ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಜೈಲು ಸೇರಿದ್ದ ದರ್ಶನ್ ವಿರುದ್ಧ ಹರಿಹಾಯ್ದಿದ್ದ ರಮ್ಯಾ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ. ನಾಳೆ ಪದ್ಮಾವತಿ ಹುಟ್ಟುಹಬ್ಬ ಇದ್ದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ.
ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ ರಮ್ಯಾ, ಕೆಟ್ಟ ಕಾಮೆಂಟ್ ಮಾಡಿದವರಿಗೆ ಮತ್ತೆ ಪಾಠ. ಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಬದಾಡ್ತಿದ್ದಾರೆ. ಜೈಲಿಂದ ಮುಕ್ತಿ ಸಿಕ್ಕರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಇದೀಗ ಡೆವಿಲ್ ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿದ್ದು ಪ್ರಚಾರದ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಹೀಗಿರುವಾಗಲೇ ದರ್ಶನ್ ಸಿನಿಮಾಗೆ ನಟಿ ರಮ್ಯಾ ವಿಶ್ ಮಾಡಿದ್ದಾರೆ. ಅಲ್ಲದೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಜೈಲು ಪಾಲಾಗಿದ್ದವರಿಗೂ ಕಿವಿ ಮಾತು ಹೇಳಿದ್ದಾರೆ. ನಾನು ಈಗಾಗಲೇ ಅವರನ್ನು ಕ್ಷಮಿಸಿದ್ದೀನಿ, ಮತ್ತೆ ಇದು ರಿಪೀಟ್ ಆಗಬಾರದು ಅಂತ ಅನ್ನೋದು ನನ್ನ ಉದ್ದೇಶ. ಅವರಿಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಿತ್ತು, ಅದನ್ನ ಕಾನೂನು ಮೂಲಕ ಕೊಟ್ಟಿದ್ದೇನೆ. ತಪ್ಪು ಮಾಡಿದವರ ಮನೆಯವರು ನನಗೆ ಕ್ಷಮೆ ಕೇಳೋದು ಬೇಡ, ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಅಂದ್ರು. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ ಆಯ್ತಾ, ಬಟ್ ಇಟ್ ಇಸ್ ಇಂಪಾರ್ಟೆಂಟ್ ದ್ಯಾಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದ್ಯಾಟ್ ಇಸ್ ಮೈ ಇಂಟೆನ್ಷನ್ ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ, ಬಟ್ ಅವ್ರಿಗೊಂದು ಪಾಠ ಕಲಿಸಿ ಅವ್ರ ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದೇನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಳಿಗೆ ಹೇಳಿ. ಹೆಣ್ಮಕ್ಕಳ ಉಡುಗೆ ತೊಡುಗೆ ಬಗ್ಗೆಯೂ ಪದ್ಮಾವತಿ ಮಾತನಾಡಿದ್ದಾರೆ. ಎಲ್ಲರಿಗೂ ಅವರದ್ದೇ ಆದ ಸ್ವಾತಂತ್ರ್ಯ ಇದೆ, ಯಾರು ಯಾರ ಬಗ್ಗೆಯೂ ಮಾತನಾಡುವುದು ಬೇಡ ಅಂದ್ರು. ನಿಮ್ಗೆ ಎಷ್ಟು ಹಕ್ಕಿದೆ ಗಂಡಸರಿಗೆ ಅಷ್ಟೇ ಹಕ್ಕು ನಮಗಿದೆ. ನೀವು ಇಷ್ಟ ಬಂದಾಗ ನೀವು ಹಾಕೊಂಡು ಹೋಗ್ತೀರಾ. ಸೊ ದ ಗರ್ಲ್ಸ್ ಆಲ್ಸೋ ಹ್ಯಾವ್ ದಟ್ ಫ್ರೀಡಮ್, ರೈಟ್? ವೈ ಶುಡ್ ಇಫ್ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅಕೌಂಟ್ ಇದೆ, ಎಲ್ರಿಗೂ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ದೇ ವಾಂಟ್ ಟು ಕಾಮೆಂಟ್, ಬಟ್ ಐ ಆಮ್ ಸೇಯಿಂಗ್ ಸೇ ಸಮಥಿಂಗ್ ನೈಸ್. ಇಫ್ ಯು ಡೋಂಟ್ ಹ್ಯಾವ್ ಸಮಥಿಂಗ್ ನೈಸ್ ಟು ಸೇ, ಡೋಂಟ್ ಸೇ ಎನಿಥಿಂಗ್. ಹಲವು ವರ್ಷಗಳಿಂದ ಬಣ್ಣದ ಲೋಕದಿಂದ ಅಂತರ ಕಾಯ್ದುಕೊಂಡಿದ್ದ ರಮ್ಯಾ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದ್ದಾರೆ. ಸಿನಿಮಾಗೋಸ್ಕರ ಸಿದ್ಧವಾಗಿರೋ ಪದ್ಮಾವತಿ ಸ್ಲಿಮ್ ಆಗಿದ್ದಾರೆ. ಈಗಾಗಲೇ 40-50 ಕತೆ ಕೇಳಿದ್ದು, ಅವುಗಳಲ್ಲಿ ಒಂದು ಕತೆ ಇಷ್ಟ ಆಗಿದೆಯಂತೆ. ಆದಷ್ಟು ಬೇಗ ಸಿನಿಮಾ ಮಾಡೋದಾಗಿ ಹೇಳಿಕೊಂಡಿದ್ದಾರೆ. ಸೊ ಐ ಹ್ಯಾವ್ ಹರ್ಡ್ ಐ ಥಿಂಕ್ ಆಲ್ಮೋಸ್ಟ್ ಸಮ್ 40-50 ಸ್ಕ್ರಿಪ್ಟ್ಸ್ ಕೇಳಿದ್ದೀನಿ. ಒಂದು ಸ್ಕ್ರಿಪ್ಟ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಲೆಟ್ಸ್ ಸಿ. ಯಾರ ಜೊತೆ ಎಲ್ಲ ನಾನು ಹೇಳೋಕ್ಕಾಗಲ್ಲ, ಇಟ್ಸ್ ಅಪ್ ಟು ದಿ ಡೈರೆಕ್ಟರ್ ಅಲ್ವಾ. ಅವ್ರು ಇನ್ನೂ ಸ್ಕ್ರಿಪ್ಟ್ನ ಸ್ವಲ್ಪ ಬರೀತಾ ಇದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದಾಗ ರಮ್ಯಾ ಪೋಸ್ಟ್ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಇದೀಗ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದು, ಕೆಟ್ಟ ಕಾಮೆಂಟ್ ಮಾಡಿದವರಿಗೂ ಪಾಠ ಮಾಡಿದ್ದಾರೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಕೆಂಪು ಸುಂದರಿ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾಗಿದೆ. ಒಂದೇ ವಾರದಲ್ಲಿ ದರ ದುಪ್ಪಟ್ಟಾಗಿದ್ದು ದರ್ಶಕದತ್ತ ದಾಪುಗಾಲಿಡ್ತಾ ಇದೆ. ಇದು ಗ್ರಾಹಕರನ್ನ ಕಂಗಾಲಾಗಿಸಿದೆ. ದಿನ ಕಳೆದಂತೆ ದುನಿಯಾ ಸಿಕ್ಕಾಪಟ್ಟೆ ದುಬಾರಿಯಾಗ್ತಾ ಇದೆ. ದಿನಬಳಕೆ ವಸ್ತುಗಳ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಜೀವನ ನಡೆಸೋದೇ ಕಷ್ಟವಾಗಿದೆ. ಅಕ್ಕಿ, ಗ್ಯಾಸ್, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ದರ ಗಗನಕ್ಕೇರಿ ಕೂತಿದೆ. ಈ ನಡುವೆ ಟೊಮ್ಯಾಟೊ ಸಿಟಿ ಜನರಿಗೆ ಶಾಕ್ ಕೊಟ್ಟಿದೆ. ದಶಕದತ್ತ 1 ಕೆಜಿ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾದ ಕೆಂಪು ಸುಂದರಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹಣ್ಣು ತರಕಾರಿಗಳ ದರ ಕೈಗೆಟುಕುವಂತೆಯೇ ಇರುತ್ತೆ. ಆದರೆ ಈ ಬಾರಿ ಟೊಮ್ಯಾಟೊ ವಿಚಾರದಲ್ಲಿ ಇದು ವಿಭಿನ್ನ. ಕಳೆದೊಂದು ವಾರದಿಂದ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾಗಿದೆ. ದಶಕದತ್ತ ದಾಪುಗಾಲಿಡ್ತಿದೆ. ಕೆಜಿಗೆ ಟೊಮ್ಯಾಟೊ 80ರಿಂದ 90 ರೂಪಾಯಿ ತಲುಪಿದೆ. ತಳ್ಳೋ ಗಾಡಿಯಲ್ಲೂ ಕೂಡ ಉತ್ತಮ ದರ್ಜೆಯ ಟೊಮ್ಯಾಟೊ ದರ 100ರ ಸನಿಹದಲ್ಲಿದ್ರೆ ಸೆಕೆಂಡ್ ಕ್ವಾಲಿಟಿ ಕೂಡ 50ರಿಂದ 60 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದರಿಂದ ಗ್ರಾಹಕರು ಶಾಕ್ ಆಗಿದ್ದಾರೆ. 800,000 ರೂಪಾಯಿ ಆಗಿದೆ. ಓಕೆ, 60-70 ರೂಪಾಯಿ ಆಗಿದೆ ಕೆಜಿ. ಜನದ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ. ಅದೇ ಇವ್ರಿಗೆ ಔಟ್ ಆ ಕಡೆಯಿಂದ ಹೊರ ರಾಜ್ಯದಿಂದ ತಂದರೆ ಸ್ವಲ್ಪ ಡೌನ್ ಆಗ್ಬೋದು. ಹೊಸ ಬೆಳೆ ಬರಬೇಕಲ್ವಾ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ. ಹೌದು, ನಿನ್ನೆ ಇನ್ನೂ ಜಾಸ್ತಿ ಇತ್ತು. 1200-1400 ಗಂಟೆ ಹೋಗಿತ್ತು. ಕೆಜಿ 80 ರೂಪಾಯಿ 100 ರೂಪಾಯಿ ಗಂಟೆ ಆಗಿತ್ತು. ಟಾಪ್ ಐಟಮ್ ಇಲ್ಲ, ಇದು ಸುಮಾರು ಐಟಮು 800,000 ಇದೆ. ಬೆಂಗಳೂರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಟೊಮ್ಯಾಟೊ ಮಾರುಕಟ್ಟೆಗೆ ಬರೋದು ಕಡಿಮೆ ಆಗಿದೆ. ಮಹಾರಾಷ್ಟ್ರದ ನಾಸಿಕ್ನಿಂದಲೂ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಅಕಾಲಿಕ ಮಳೆ, ಕಡಿಮೆ ಇಳುವರಿ ಹಿನ್ನೆಲೆ ಪೂರೈಕೆ ಇಳಿಕೆಯಾಗಿದೆ. ಇನ್ನೊಂದು ಕಡೆ ಹೊರ ರಾಜ್ಯದಿಂದ ಪೂರೈಕೆ ಹೆಚ್ಚಾಗಲು ತೊಡಗಿದೆ. ಇದರಿಂದ ಕಳೆದೆರಡು ದಿನದಿಂದ ಇದ್ದ ದರ ಇಂದು ಸಿಕ್ಕಿಲ್ವಂತೆ. 1200 ರೂಪಾಯಿ ರೇಟು, ಆದ ಮೊನ್ನೆ 1800, ಇವತ್ತು 1000. 20 ಕೆಜಿ 1000 ರೂಪಾಯಿ. ನೆನ್ನೆ ನಾಮಿ ಹಾಕಿದ್ದು 1000 ರೂಪಾಯಿ ರೇಟು 20 ಕೆಜಿ. ಅಲ್ಲ, ನಿನ್ನೆ 1 ಕೆಜಿ ಎಷ್ಟು? 1 ಕೆಜಿನೇ 60 ರೂಪಾಯಿ ಮಾರ್ದು.
ಅದ್ರ ಮೇಲೆ ತಗೊಂಡು ಹೋಗದೆ ಇವತ್ತು 70 ಯಾರು ಮುಟ್ಲಿಲ್ಲ. 60 ನನ್ನ ಮನೇಲಿ 80 ಮಾರಿದ್ದು, 1/4 kg 20, 2 ಕೇಟ್ ಹಾಕಿದ್ದು, 2 ಕೇಟ್ ತಗೊಳ್ಳೋರು 1/4 kg ಕೊಡಿ, ಅರ್ಧ kg ಕೊಡಿ ಅಂತಾರೆ. ಪಾಪ ದುಡ್ಡು ಎಲ್ಲಿಂದ ತಗೋತಾರೆ ಅವರು? ಎಲ್ಲ ಹಣ ಟಮಾಟಿಗೆ ಮನ ಸಂಸಾರ ಏನು ಮಾಡೋದು? ಒಟ್ನಲ್ಲಿ ಟೊಮ್ಯಾಟೊ ದರ ಏರಿಕೆಯಾಗ್ತಾ ಇದ್ದು ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18. ಕನ್ನಡದ ನ್ಯೂಸ್ ಚಾನೆಲ್ ಲೋಕದಲ್ಲಿ ನ್ಯೂಸ್ 18 ಕನ್ನಡ ನಂಬರ್ 1 ಆಗಿದೆ. ಕನ್ನಡಿಗರ ಪ್ರೀತಿ ವಿಶ್ವಾಸ ಗಳಿಸಿರುವಂತಹ ನ್ಯೂಸ್ 18 ಸುದ್ದಿ ಮಾಧ್ಯಮದ ಹೊಸ ಲೀಡರ್ ಆಗಿ ಹೊರಹೊಮ್ಮಿದೆ. ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಕನ್ನಡಿಗರ ಕಣ್ಮನಿ ನ್ಯೂಸ್ 18 ಕನ್ನಡ ಈಗ ಕರ್ನಾಟಕದ ನಂಬರ್ 1. ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ನಾವೇ ಲೀಡರ್. ಇಷ್ಟೆಲ್ಲ ಸುದ್ದಿ ಸಂತೆಯಲ್ಲಿ ಯಾರನ್ನು ನಂಬೋದು? ನಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗುವ ವೇದಿಕೆ ಯಾವುದು? ಹೀಗೆಂದು ದಿಟ್ಟಿಸಿ ನೋಡುತ್ತಿದ್ದ ವೀಕ್ಷಕ ಪ್ರಭುಗಳ ನೆಚ್ಚಿನ ವಾಹಿನಿಯಾಗಿ ಹೊರಹೊಮ್ಮಿದೆ ನಿಮ್ಮ ನ್ಯೂಸ್ 18 ಕನ್ನಡ. ಆಲ್ಮೋಸ್ಟ್ ನಾವು ತೋರಿಸಿದಂತ ಸುದ್ದಿಗಳೆಲ್ಲವೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಇದಾವೆ. ರೋಗಿಗಳು ಅನುಭವಿಸುವ ಸಮಸ್ಯೆಗಳ ಕುರಿತು ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ವರದಿ ಬಳಿಕ ಎಚ್ಚೆತ್ತಿರೋ ಆರೋಗ್ಯ ಇಲಾಖೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಖಾಸಗಿ ವಿದ್ಯುತ್ ಉತ್ಪಾದನಾ ಕೆನಾಲ್ಗೆ ಕಾಡಾನೆ ಒಂದು ಬಿದ್ದಿದೆ. ನ್ಯೂಸ್ 18 ವರದಿ ಬಳಿಕ ರಕ್ಷಣಾ ಕಾರ್ಡ್, ಶಿಥಿಲ ಶಾಲೆಗೆ ಮುಕ್ತಿ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ನಮ್ಮ ಶಾಸಕರ ಜೊತೆ ಮಾತಾಡಿದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಮುಂದೆ ತೊಂದರೆಗಳಾದ್ರೆ ನೋಡ್ಕೊಂಡು ಹೋಗಬೇಕಾದ್ದು ನಮ್ಮ ಜವಾಬ್ದಾರಿ ಇದೆ. ಊರಲ್ಲಿ ವಿದ್ಯುತ್ ಇಲ್ಲ, ಕಾಕಲ ವಾರಕ್ಕೆ ಕರೆಂಟ್. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಧರ್ಮಸ್ಥಳದ ನಿಗೂಢ ಶವಗಳ ನಿಷ್ಪಕ್ಷಪಾತ ವರದಿ ಮಾಡಿದ ಕನ್ನಡದ ಏಕೈಕ ನ್ಯೂಸ್ ಚಾನೆಲ್. ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಬೆಂಬಲಿಗನ ದರ್ಬಾರ್. ಚೆಕಿಂಗ್ ಮಾಡಿ ಯಾರು ತಪ್ಪಿದ್ರೆ ಅವ್ರ ಮೇಲೆ ಕ್ರಮ ಮಾಡಿ. ವಾಲ್ಮನ್ಗಳ ಕಷ್ಟಕ್ಕೆ ಧ್ವನಿಯಾಗಿತ್ತು ನ್ಯೂಸ್ 18. ಸಿಕ್ತು ಸಂಬಳ ಭಾಗ್ಯ. ನ್ಯೂಸ್ 18 ಚಾನೆಲ್ಗೆ ನಾವು ಮತ್ತೊಮ್ಮೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಕರ್ನಾಟಕದ ಹಳ್ಳಿಯ ಪ್ರತಿನಿಧಿಯಾಗುವ ಛಲ ಮೇಳೈಸಿದ ಕ್ಷಣವಿದು. ನಾವೀಗ ಕರ್ನಾಟಕದ ನಂಬರ್ 1 ನ್ಯೂಸ್ ಚಾನೆಲ್. 18ರ ನಂಟಿಗೆ ಬೆಸೆದುಕೊಂಡಿರೋ ಕನ್ನಡಿಗರು ನ್ಯೂಸ್ 18 ಕನ್ನಡವನ್ನ ಮಾಧ್ಯಮ ಲೋಕದ ಹೊಸ ನಾಯಕನನ್ನಾಗಿ ಮಾಡಿದ್ದಾರೆ. ಈ ವಿಶೇಷ ಮೈಲುಗಲ್ಲಿನ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಕಚೇರಿಯಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿತ್ತು. ಸಂಭ್ರಮಾಚರಣೆ ಮಾಡಿ ಕನ್ನಡಿಗರಿಗೆ ಧನ್ಯವಾದ ಸಮರ್ಪಿಸಲಾಯಿತು. ನ್ಯೂಸ್ 18 ಕನ್ನಡ ಸಂಪಾದಕರಾದ ಹರಿಪ್ರಸಾದ್, ನೆಟ್ವರ್ಕ್ 18ನ ಸೌತ್ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಸೇರಿದಂತೆ ಎಲ್ಲ ಸಿಬ್ಬಂದಿ ವರ್ಗ ಈ ವಿಶೇಷ ಕ್ಷಣದಲ್ಲಿ ಭಾಗಿಯಾಗಿದ್ರು. ನೆಟ್ವರ್ಕ್ 18 ಈ ಸಾಧನೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿರುವಂತ ಭಾರತದ ನಂಬರ್ 1 ನ್ಯೂಸ್ ಚಾನೆಲ್, ಇಂಗ್ಲಿಷ್ ಹಾಗೂ ಹಿಂದಿ ಚಾನೆಲ್ಗಳಲ್ಲಿ. ಈಗ ಅದೇ ಸಾಲಿನಲ್ಲಿ ಈಗ ಕನ್ನಡದ ನ್ಯೂಸ್ 18 ಕೂಡ ನಂಬರ್ 1 ಪೊಸಿಷನ್ ಅನ್ನು ತಲುಪಿರುವಂತದ್ದು. ಹಾಗೆಯೇ ಇಲ್ಲಿ ನನ್ನ ನ್ಯೂಸ್ 18 ತಂಡದ ಪ್ರತಿಯೊಬ್ಬರ ಕೊಡುಗೆಯೂ ಕೂಡ ಇದೆ. ವಿಶೇಷವಾಗಿ ಮಧು, ಎಸ್ಪೆಷಲಿ ನಮ್ಮ ಔಟ್ಪುಟ್ ಎಡಿಟರ್ ಮಧು, ನಮ್ಮ ಇನ್ಪುಟ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ವೀರೇಶ್, ಹಾಗೆಯೇ ನಮ್ಮ ಇಲ್ಲಿ ಗ್ರಾಫಿಕ್ಸ್ ಮತ್ತು ಪ್ರೊಡಕ್ಷನ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಸ್ವರೂಪ್, ಪ್ರೋಗ್ರಾಮ್ ಅನ್ನ ಲೀಡ್ ಮಾಡ್ತಾ ಇರುವಂತಹ ಶೇಖರ್ ಪೂಜಾರಿ, ಹಾಗೆ ಪೊಲಿಟಿಕಲ್ ಬ್ಯೂರೋವನ್ನ ಲೀಡ್ ಮಾಡ್ತಾ ಇರುವಂತಹ ಚಿದಾನಂದ ಪಟೇಲ್, ಜಾಲ ನಮ್ಮದು, ಬಲ ನಿಮ್ಮದು ಅನ್ನೋ ಧ್ಯೇಯ ವಾಕ್ಯದೊಂದಿಗೆ ಕನ್ನಡಿಗರ ಮನ ತಲುಪಿದೆ ನ್ಯೂಸ್ 18. ಸುದ್ದಿ ಗ್ರಹಿಕೆಯ ವೇಗ, ನಿಷ್ಪಕ್ಷಪಾತ ನಿಲುವು ಮತ್ತು ಸತ್ಯನಿಷ್ಠ ವರದಿಗಾರಿಕೆಯಲ್ಲಿ ಎದೆಗಾರಿಕೆಯನ್ನ ಮೈಗೂಡಿಸಿಕೊಂಡಿರೋ ನಮ್ಮ ತಂಡ ಮುಂದೆಯೂ ಕೂಡ ವೀಕ್ಷಕರನ್ನ ದಿಕ್ಕು ತಪ್ಪಿಸದೆ ಮುನ್ನಡೆಯುವ ಸಂಕಲ್ಪದೊಂದಿಗೆ ಹೆಜ್ಜೆ ಇಟ್ಟಿದೆ. ಕನ್ನಡಿಗರ ಈ ಪ್ರೀತಿ ಹೀಗೆ ಮುಂದುವರಿಯಲಿ ಎಂಬ ಆಶಯದೊಂದಿಗೆ ನ್ಯೂಸ್ 18 ಕನ್ನಡವನ್ನ ನಂಬರ್ 1 ಮಾಡಿದ ಸಮಸ್ತ ಕನ್ನಡಿಗರಿಗೆ ಮತ್ತೊಮ್ಮೆ ಅನಂತ ವಂದನೆಗಳು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬೆಂಗಳೂರಿನ ರೇವಾ ವಿಶ್ವವಿದ್ಯಾಲಯದ 10ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭ ಯಶಸ್ವಿಯಾಗಿ ನಡೆದಿದೆ.
ಈ ಕಾರ್ಯಕ್ರಮಗಳಲ್ಲಿ ಒಟ್ಟು 4,679 ಪದವೀಧರರಿಗೆ ಪದವಿ ಪ್ರದಾನ ಮಾಡಲಾಗಿದೆ. 70 ಚಿನ್ನದ ಪದಕ ವಿಜೇತರು, ಪದವಿ ಪೂರ್ವ, ಸ್ನಾತಕೋತ್ತರ ಮತ್ತು ಡಾಕ್ಟರೇಟ್ ಪದವೀಧರರಿಗೆ ಶೈಕ್ಷಣಿಕ ಸಾಧನೆಯನ್ನು ಗೌರವಿಸಿ ಪದವಿ ಪ್ರದಾನ ಮಾಡಲಾಗಿದೆ. ಗಣ್ಯರ ಸಮ್ಮುಖದಲ್ಲಿ ಪದವಿ ಸ್ವೀಕರಿಸಿದ ವಿದ್ಯಾರ್ಥಿಗಳು ಸಂಭ್ರಮದ ನಗೆ ಬೀರಿದ್ರು. ಇದೇ ವೇಳೆ ಮಾತನಾಡಿದ ರೇವಾ ವಿವಿ ಕುಲಪತಿ ಡಾಕ್ಟರ್ ಪಿ ಶಾಮರಾಜು 77 ಪಿಎಚ್ಡಿ, 73 ಜನ ಗೋಲ್ಡ್ ಮೆಡಲಿಸ್ಟ್ ಆಗಿದ್ದಾರೆ. ಇದು ಹೆಮ್ಮೆಯ ಸಂಗತಿ ಅಂದ್ರು. 4,679 ಮಕ್ಕಳು ಇವತ್ತು ಇಲ್ಲಿಂದ ಗ್ರ್ಯಾಜುಯೇಟ್ಸ್ ಆಗಿದ್ದಾರೆ. 77 ಜನ PhD ಪದವೀಧರರಾಗಿದ್ದಾರೆ. 73 ಜನ ಗೋಲ್ಡ್ ಮೆಡಲಿಸ್ಟ್ ತಗೊಂಡಿದ್ದಾರೆ. ನನಗೆ ತುಂಬ ಸಂತೋಷ ಆಗ್ತಿದೆ, ಹೆಮ್ಮೆನೂ ಆಗ್ತಾ ಇದೆ. ಆಮೇಲೆ ನಾನು ಎಲ್ಲೋದ್ರೂ ಕೂಡ ಎಲ್ಲಿ ಯಾವುದೇ ಏರ್ಪೋರ್ಟಲ್ಲಿ ಸಿಕ್ಕಿದ್ರೆ ಪ್ರಪಂಚದಲ್ಲಿ ನಮ್ಮ ಮಕ್ಕಳು ಸಿಗ್ತಾರೆ ನನಗೆ, ಇಲ್ಲಿಂದ ಪಾಸ್ಔಟ್ ಆಗಿರೋರು. ಅವ್ರ ಕಡೆಯಿಂದ ಸರ್ ಇಲ್ಲಿ ಓದಿದ್ವಿ ರೇವಾ ಯೂನಿವರ್ಸಿಟಿಯಲ್ಲಿ, ನೀವು 1-2 ಸಲ ನಮ್ಮನ್ನು ಬೈದಿರ್ಬೋದು, ಈಗ ನಾವು ಸೆಟ್ಲ್ ಆಗಿದ್ವಿ, ತುಂಬ ಚೆನ್ನಾಗಿದ್ವಿ ಅಂತ ಹೇಳ್ತಾರೆ. ಅದು ತುಂಬ ಖುಷಿ ಕೊಡುತ್ತೆ ನನಗೆ. ನನಗೆ ಗೋಲ್ಡ್ ಮೆಡಲ್ ಬಂತು. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದಿಸ್ ಒನ್. ಮೇನ್ಲಿ ರೇಸ್ ಡಿಪಾರ್ಟ್ಮೆಂಟ್ ನಂಗೆ ತುಂಬ ಹೆಲ್ಪ್ ಮಾಡಿದ್ರು. ಇಂಡಸ್ಟ್ರಿ ಸ್ಪೆಷಲಿಸ್ಟ್ ಕರೆಸ್ತಾ ಇದ್ರು. ಐ ಹ್ಯಾವ್ 10 years ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಆದರೆ ನಂಗೆ ಅಷ್ಟೇನು ಗೊತ್ತಿರಲಿಲ್ಲ. ಸೊ ಎಲ್ಲ ಸೆಷನ್ಸ್ ಕೊಟ್ಟು ನನ್ನನ್ನು ತರೋ ಮಾಡಿದ್ರು. ಐ ಕುಡ್ ಡೆಲಿವರ್ ಸೋ ಮೆನಿ ಪ್ರಾಜೆಕ್ಟ್ಸ್ ಆನ್ AI ಇನ್ ಕಂಪನಿ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ದ ಡಿಪಾರ್ಟ್ಮೆಂಟ್. ದೇ ಆರ್ಗನೈಸ್ ಸೋ ವೆಲ್. The 2 years I didn't know like how it went.